ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ಮತ್ತೆ ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಆಗಿರ್ಬೋದು, ಏನಕ್ಕಪ್ಪ ಈ ತರ ತಮ್ನೇಲ್ ಹಾಕಿದ್ದಾರೆ ಅಂತ. ಸೊ ಏನಕ್ಕೆ ಆ ತರ ನಾನು ತಮ್ನೇಲ್ ಹಾಕಿದ್ದೀನಿ ಅಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ಹುಡುಗರು ಇದನ್ನ ಮಿಸ್ ಮಾಡದೆ ವಿಡಿಯೋನ ನೋಡ್ಬೇಕು, ಓಕೆನಾ? ಸೊ ಆಮೇಲೆ ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಕಾಮೆಂಟ್ ಮಾಡಿ ಹೇಳಿ. ಪ್ರತಿಯೊಬ್ರು ಈ ವಿಡಿಯೋನ ಮಿಸ್ ಮಾಡದೆ, ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ಓಕೆನಾ? ಯಾಕೆಂದ್ರೆ ಇದು ನಿಮ್ಮ ಲೈಫ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ನನಗೆ ಇತ್ತೀಚೆಗೆ ಒಂದು ಮೇಲ್ ಬಂದಿತ್ತು. ಏನಪ್ಪಾ ಅದು ಅಂದ್ರೆ, ನಾನಿಲ್ಲಿ ಅವರ ಹೆಸರು ಅಡ್ರೆಸ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಜಸ್ಟ್ ಅವ್ರು ಏನ್ ಹೇಳಿದ್ರು ಅದನ್ನ ಅಷ್ಟೇ ಹೇಳ್ತೀನಿ. ಆಮೇಲೆ ನೀವು ಅದನ್ನ ಕಾಮೆಂಟ್ ಮಾಡಿ ಹೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ. ಅವ್ರಿಗೆ ಈಗ ಒಂದು 25 ಏಜ್, ಓಕೆನಾ? ಇಲ್ಲಿ ಬೆಂಗಳೂರಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಇದ್ದಾರೆ. ಬಟ್ ಏನು ಅಂದ್ರೆ, ಅವರ ಫ್ಯಾಮಿಲಿ ಎಲ್ಲ ಊರಲ್ಲಿದೆ, ಅವರು ಇಲ್ಲಿ ಒಬ್ಬರೇ ಇದ್ದಾರೆ. ಅಂದ್ರೆ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ವರ್ಕ್ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಇಲ್ಲೇ ಇದ್ದಾರೆ. ಬಟ್ ಅವ್ರಿಗೆ ಈಗ ಮದುವೆ ಫಿಕ್ಸ್ ಆಗಿದೆ. ಎಸ್, ಅವರ ಮನೆಯಲ್ಲಿ ಆಕೆಗೆ ಹುಡುಗನ್ನ ನೋಡಿ, ಗಂಡು ನೋಡಿ ಮದುವೆ ಮಾಡೋದಿಕ್ಕೆ ತಯಾರಿ ಮಾಡ್ತಿದ್ದಾರೆ. ಬಟ್ ಆಕೆಗೆ ಮದುವೆ ಆಗೋದಿಕ್ಕೆ ಭಯ. ನೀವ್ ಅನ್ಕೋಬಹುದು, ಯಾಕಪ್ಪ ಮದುವೆ ಆಗಕ್ಕೆ ಭಯ ಅಂತ ಹೇಳ್ತೀನಿ ನಾನು. ಏನಕ್ಕೆ ಭಯ ಅಂದ್ರೆ, ಆಕೆ ಇಲ್ಲಿ 5 ವರ್ಷಗಳಿಂದ ಒಬ್ಬ ವ್ಯಕ್ತಿಯ ಜೊತೆ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ದಾರೆ ಬೆಂಗಳೂರಲ್ಲಿ. ಅಂದ್ರೆ ಆಕೆ ಹೇಳಿದ ಪ್ರಕಾರ ಎಲ್ಲಾ ರೀತಿಯ ಅಂದ್ರೆ ಏನು ಒಂದು ಗಂಡ ಹೆಂಡತಿ ಏನೆಲ್ಲ ಮಾಡೋದಕ್ಕೆ ಸಾಧ್ಯ ಆ ಎಲ್ಲಾ ರೀತಿಯ ಕಾರ್ಯಗಳನ್ನು ಅವರಿಬ್ರು ಮುಗಿಸಿದ್ದಾರೆ, ಓಕೆನಾ? ಸೊ ಈಗ ಯಾಕೆ ಆ ಹುಡುಗಿಗೆ ಭಯ ಅಂದ್ರೆ, 5 ವರ್ಷ ಆ ವ್ಯಕ್ತಿ ಜೊತೆ ಇದ್ದು, ಆ ವ್ಯಕ್ತಿ ಜೊತೆ ಎಲ್ಲಾ ರೀತಿಯಲ್ಲೂ ಏನು ಲೇಡಿ ಆ ವ್ಯಕ್ತಿಗೆ ಕೋಪರೇಟ್ ಮಾಡ್ಕೊಂಡು ಇದ್ದು, ಈಗ ಬೇರೆಯವ್ರ ಜೊತೆ ಮದುವೆ ಆಗೋದಕ್ಕೆ ಭಯ ಪಡ್ತಿದ್ದಾಳೆ. ಏನಕ್ಕಪ್ಪ ಅಂದ್ರೆ, ಎಸ್, ಒಂದು ಹೆಣ್ಣು 5 ವರ್ಷದಿಂದ ಒಬ್ಬ ವ್ಯಕ್ತಿ ಜೊತೆ ಇದ್ದಾಗ ಅಫ್ಕೋರ್ಸ್ ಸಮ್ ಟೈಮ್ಸ್ ಅಪ್ಪಿ ತಪ್ಪಿ ಇನ್ ಕೇಸ್ ಅವ್ರೇನಾದ್ರೂ ಯಾವುದೇ ಸೇಫ್ಟಿ ಯೂಸ್ ಮಾಡದೆ ಸೆಕ್ಸ್ ಮಾಡಿದಂತ ಟೈಮಲ್ಲಿ ಪ್ರೆಗ್ನೆನ್ಸಿ ಆಗಿರುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ಅಬಾರ್ಷನ್ ಮಾಡಿಸುವಂತದ್ದು ಅದೆಲ್ಲ ಆಗಿರುತ್ತೆ. ಸೊ ಈಕೆಗೆ ಯಾಕೆ ಭಯ ಇವಾಗ ಅಂದ್ರೆ, 5 ವರ್ಷದಿಂದ ನಾನು ಈ ವ್ಯಕ್ತಿ ಜೊತೆ ಇದ್ದೀನಿ, ಈಗ ನಾನು ಆ ಮನೆಯಲ್ಲಿ ನೋಡ್ತಿರುವಂತ ಹುಡುಗನ ಜೊತೆ ಮದುವೆ ಆದ್ರೆ ಏನಾದ್ರೂ ನನ್ನ ದೇಹದಲ್ಲಿ ಆಗಿರುವಂತ ಚೇಂಜಸ್ ಮೇ ಬಿ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಆಕೆಯ ಬ್ರೆಸ್ಟ್ ಲೂಸ್ ಆಗಿರುವಂತದ್ದಾಗಿರ್ಬೋದು, ಇಲ್ಲ ಯೋನಿಯಲ್ಲಿ ಸಡಿಲಿಕೆ ಅಂತದ್ದಾಗಿರ್ಬೋದು, ಈ ತರದ್ ಏನೇ ಆಗಿದ್ರು ಆತನಿಗೆ ಗೊತ್ತಾಗುತ್ತಾ ಅಂತ ಕೇಳಿದ್ರು ನನ್ನನ್ನ. ಸೊ ಅದಕ್ಕೆ ನಾನು ಏನು ಆನ್ಸರ್ ಮಾಡಿದೆ ಅಂದ್ರೆ, ಈಗ ಆಸ್ ಎ ಫ್ರೆಂಡ್ ಆಗಿ ಈಗ ಅವ್ರು ನನ್ನನ್ನು ಕೇಳಿದಾರೆ ಅಂದಾಗ ನಾನು ಆನ್ಸರ್ ಮಾಡ್ಲೇಬೇಕು. ನಾನು ಅದನ್ನ ಮಾಡಿದ್ದೀನಿ ಕೂಡ. ಏನಪ್ಪ ನಾನು ಆನ್ಸರ್ ಮಾಡಿರೋದಂದ್ರೆ, 5 ವರ್ಷದಿಂದ ಒಂದು ವ್ಯಕ್ತಿ ಜೊತೆ ಇದ್ದು ಈಗ ಹೇಗೆ ಬೇರೆ ವ್ಯಕ್ತಿ ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಮನಸ್ಸು ಒಪ್ಪುತ್ತೆ? ಯಾಕೆಂದ್ರೆ ಈಗ ಆಲ್ರೆಡಿ ನೀವು ಏನಂತಾರೆ, ಯೂಸ್ಡ್ ವಸ್ತು ನೀವು, ಓಕೆನಾ? ಉಪಯೋಗಿಸಿರುವಂತಹ ವಸ್ತು ನೀವು. ಈಗ ಅವನು ಎಂತವನು ಸಿಗ್ತಾನೋ ಗೊತ್ತಿಲ್ಲ, ಪಾಪ ಅವನೆಂತ ಪಾಪದವನೋ ಏನು. 5 ವರ್ಷ ಇಲ್ಲಿ ಒಬ್ಬ ಗಂಡಸಿನ ಜೊತೆ ಇದ್ದು ನಾಳೆ ಸ್ವಲ್ಪ ದಿನದಲ್ಲಿ ಇನ್ನೊಬ್ಬ ಗಂಡಸಿನ ಜೊತೆ ಜೀವನನ ಹೇಗೆ ಸ್ಟಾರ್ಟ್ ಮಾಡೋದು? ಅದು ಒಂಥರ ಅನ್ಸೋದಿಲ್ಲ, ಅಸಹ್ಯ ಅನ್ಸೋದಿಲ್ವಾ? 5 ವರ್ಷದಿಂದ ಒಬ್ಬನ ಜೊತೆ ಇದ್ದು ಅವನನ್ನ ಬಿಟ್ಟು ಬಂದು ಇವನ್ ಯಾರೋ ಏನೋ ಗೊತ್ತಿಲ್ಲ, ಮತ್ತೆ ಅವನು ಹೇಗೆ ಅನ್ನೋದು ಗೊತ್ತಿಲ್ಲ, ಒಳ್ಳೆಯವನೋ ಕೆಟ್ಟವನೋ ಅನ್ನೋದು ಗೊತ್ತಿಲ್ಲ. ಅವನು ಕೆಟ್ಟವನಾಗಿದ್ರೆ ಪರವಾಗಿಲ್ಲ, ಬಟ್ ಒಳ್ಳೆಯವನಾಗಿದ್ರೆ ಇವರು ಅವರಿಗೆ ಮೋಸ ಮಾಡ್ದಂಗಲ್ವಾ? ಆತ ಏನ್ ಅನ್ಕೊಂಡಿರ್ತಾನೆ, ಆಕೆ ಎಲ್ಲೋ ಬೆಂಗಳೂರಲ್ಲಿ ಇರ್ತಾಳೆ, ಕೆಲಸ ಮಾಡ್ತಿದ್ದಾಳೆ, ಸೊ ಅವ್ರ ಅಪ್ಪ ಅಮ್ಮ ಒಳ್ಳೆ ಫ್ಯಾಮಿಲಿ ನೋಡಿ ನಮ್ಗೆ ಮದುವೆ ಮಾಡ್ಕೊಡ್ತಿದ್ದಾರೆ ಅಂತ ಅವನು ಯೋಚನೆ ಮಾಡಿ, ಅಯ್ಯೋ ನನ್ನ ಹೆಂಡತಿ ಹಂಗಿರ್ಬೋದು ಹಿಂಗಿರ್ಬೋದು ಅಂತ ಎಲ್ಲ ಇಮ್ಯಾಜಿನ್ ಮಾಡ್ಕೊಂಡೇ ಇರ್ತಾರಲ್ವ ಹುಡುಗರು ಅಂದ್ಮೇಲೆ. ಸೊ ನನ್ನ ಹೆಂಡತಿ ಹಾಗಿರ್ಬೇಕು ಹೀಗಿರ್ಬೇಕು. ಆಕ್ಚುಲಿ ಆ ವಿಷಯದಲ್ಲಿ ಹುಡುಗರೇ ಎತ್ತಿದ ಕೈ ಅಂತ ಹೇಳ್ಬೋದು, ಇಮ್ಯಾಜಿನ್ ಮಾಡ್ಕೊಳ್ಳೋ ವಿಷಯದಲ್ಲಿ. ಸೊ ನಾನು ಹೇಳಿದಿಷ್ಟೇ, ಈಗ 5 ವರ್ಷದಿಂದ ವ್ಯಕ್ತಿ ಜೊತೆ ಇದ್ದು ನೀವು ಇನ್ನೊಬ್ರಿಗೆ ಅದು ಮೋಸ ಮಾಡ್ದಂಗಾಗುತ್ತೆ. ಸೊ ಅದು ನಿಮಗೆ ಬಿಟ್ಟಂತ ಪರ್ಸನಲ್ ವಿಷಯ. ಬಟ್ ಏನಂದ್ರೆ, ನೀವು ನನ್ನನ್ನು ಕೇಳಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಇದು ಮಾಡೋವಂಥದ್ದು ತಪ್ಪು ನೀವು, ಓಕೆನಾ? ನಾನು ಅದಕ್ಕೆ ಹೇಳಿದ್ದೀನಿ, ನಿಮ್ಮ ಮನೆಯವ್ರನ್ನೆಲ್ಲ ಕುಂಡಿಸಿ ಮಾತಾಡಿ ಈ ತರ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ. ಸೊ ಇವಾಗ ನಾನು ಇನ್ನೊಬ್ರ ಜೊತೆ ಅವ್ರ ಜೀವನನ ಹಾಳು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಡಿ ಅಂತ.
ಯಾಕೆ ಅಂದ್ರೆ ಸಮ್ ಟೈಮ್ಸ್ ಗೊತ್ತಿಲ್ಲ 5 ವರ್ಷದಿಂದ ಜೊತೆಲಿದ್ದಾರೆ ಅಂದ್ರೆ ಯಾವ ಟೈಮಲ್ಲಿ ಏನ್ ಬೇಕಾದ್ರೂ ಆಗಿ ಆಕೆ ಪ್ರೆಗ್ನೆನ್ಸಿ ಆಗಿರುವಂತ ಚಾನ್ಸಸ್ ಇರುತ್ತೆ ಅಲ್ವಾ. ಈಗ ಹೊಸದಾಗಿ ಮದ್ವೆ ಆಗುವಂತ ಹುಡುಗಂಗೆ ಆಕೆ ಬಗ್ಗೆ ಏನೇನೋ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಇವ್ರು ಏನಾದ್ರೂ 1-2-3 ಸತಿ ಅಬಾರ್ಷನ್ ಮಾಡಿಸು, ಅವ್ರ ಗರ್ಭಕೋಶಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಹೊಸದಾಗಿ ಮದ್ವೆ ಆಗುವಂತ ಹುಡುಗಂಗೆ ಆಕೆಗೆ ಫ್ಯೂಚರ್ ಅಲ್ಲಿ ಮಕ್ಕಳೇ ಆಗದೆ ಹೋದ್ರೆ ಅವನ ಫ್ಯೂಚರ್ ಏನು, ಅವನ ಭವಿಷ್ಯ ಏನು, ಅವನ ಜೀವನ ಏನು, ಮತ್ತೆ ಇನ್ನ ಅವ್ರ ತಂದೆ ತಾಯಿ ಹೊಸದಾಗಿ ಬರುವಂತ ಸೊಸೆ ಬಗ್ಗೆ ಏನೆಲ್ಲ ಆಸೆ ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ ಅಂದ್ರೆ ನೀವು ಈ ತರ ತಪ್ಪು ಮಾಡಿ ಓಕೆ ನಿಮಗೆ ಮದ್ವೆನೇ ಬೇಡ, ನಾನು ಹಿಂಗೆ ಸಿಂಗಲ್ ಆಗಿರ್ತೀನಿ ಅಂದ್ರೆ ನೀವ್ ಎಷ್ಟು ವರ್ಷ ಯಾರ ಜೊತೆ ಇದ್ರೂ ನಡೆಯುತ್ತೆ. ಬಟ್ ಇಲ್ಲಿ ಬಂದು ಕೆಲಸ ಮಾಡ್ಕೊಂಡು ಯಾವ್ದೋ ಒಂದ್ ವ್ಯಕ್ತಿ ಜೊತೆ ಇದ್ದು ನಾಳೆ ಅಪ್ಪ ಅಮ್ಮ ನೋಡಿದ ಹುಡುಗನ ಮದ್ವೆ ಆಗ್ತೀನಿ ಅಂದ್ರೆ ಅಂತ ತಪ್ಪನ್ನ ದಯವಿಟ್ಟು ಯಾರು ಮಾಡೋದಕ್ಕೆ ಹೋಗ್ಬೇಡಿ. ಅದೊಂಥರ ಇನ್ನೊಬ್ರು ಫೀಲಿಂಗ್ಸ್ ಜೊತೆ ಆಟ ಆಡ್ದಂಗಿರುತ್ತೆ. ಓಕೆನಾ, ಚೆನ್ನಾಗಿರೋದಿಲ್ಲ ಅದು. ನಿಮ್ಗೆ ಇಷ್ಟ ಇತ್ತಾ ಆ ವ್ಯಕ್ತಿ ಜೊತೆನೆ ಇದ್ಬಿಡಿ. ಇನ್ನೇನು 5 ವರ್ಷ ಇದಿರಂತೆ ಲೈಫ್ ಲಾಂಗ್ ಇದ್ದೇ ಇರ್ತಾರೆ ಅಲ್ವಾ. ಅದನ್ನ ಬಿಟ್ಬಿಟ್ಟು ಯಾರೋ ಏನೋ ಅವ ಎಲ್ಲೋ ಇರ್ತಾನೆ, ಅವನಿಗೇನು ಗೊತ್ತಿರೋದಿಲ್ಲ, ಅವನಿಗೆ ತಗೊಂಡೋಗಿ ಇಂಥವ್ರನ್ನ ಗಂಟಾಕಿ ಆಮೇಲೆ ಏನಾಗುತ್ತೆ ಅಂದ್ರೆ ಈ ತರ 5 ವರ್ಷ ಒಬ್ಬ ವ್ಯಕ್ತಿ ಜೊತೆ ಇದ್ದು ಎಲ್ಲಾದ್ನೂ ನೋಡಿ ಹೊಸ್ದಾಗಿ ಹೋಗಿ ಅವನ ಜೊತೆ ಪಾಪ ಅವನೇನೋ ಒಂಚೂರು ಕೋಪದಲ್ಲಿ ಏನೋ ಅಂದ್ರೆ ಅಥವಾ ಬೇಜಾರ್ ಮಾಡ್ಕೊಂಡ್ರೆ ಇವ್ರಿಗೆ ಅಲ್ಲಿ ಅವ್ರ ಜೊತೆ ಏನು ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ಸೊ ನನಗೆ ಅನ್ಸಿದ್ದು ಇಷ್ಟು, ಆಕೆ ಅವ್ರನ್ನ ಮದ್ವೆ ಆಗದೆ ಇರೋದೇ ಒಳ್ಳೇದು. ಈಗೇನು ಅವ್ರ ಮನೆಯಲ್ಲಿ ನೋಡಿದ್ದಾರೆ ಆ ಹುಡುಗನ್ನ ಮದ್ವೆ ಆಗದೆ ಇರೋದು ತುಂಬಾ ಒಳ್ಳೇದು ಅಂತ ನನ್ಗನ್ನಿಸ್ತು. ಸೊ ನಿಮಗೇನ್ ಅನಿಸ್ತು ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಕೆಲವೊಬ್ರು ಕೇಳ್ತೀರಾ, ನಾನು ಈ ತರದ್ ಏನಾದ್ರೂ ಹೇಳ್ದಾಗ ನೀವೇ ಇದನ್ನ ಕ್ರಿಯೇಟ್ ಮಾಡಿ ಹೇಳ್ಕೊಂತಿದ್ದೀರಾ ಅಂತ. ನಮ್ಮ ತಾಯಣೆಗಳು ಆ ತರ ಬುದ್ಧಿ ಎಲ್ಲ ನನಗಿಲ್ಲ, ಕ್ರಿಯೇಟ್ ಎಲ್ಲ ಮಾಡ್ಕೊಂಡು ಹೇಳೋ ಅಂತ ಅವಶ್ಯಕತೆ ನನಗಿಲ್ಲ. ಇನ್ ಕೇಸ್ ನಿಮ್ಗೇನಾದ್ರೂ ನೋಡ್ಲೇಬೇಕು ಅನ್ನಂಗಿದ್ರೆ ಓಕೆ, ನಾನು ಅವ್ರದ್ದು ಹೆಸರೆಲ್ಲ ತೆಗೆದ್ಬಿಟ್ಟು ನಾನು ಅವ್ರು ಕಳಿಸಿರುವಂತ ಮೇಲ್ನ ನಾನು ಒಂದು ಸ್ಕ್ರೀನ್ ಶಾಟ್ ನಿಮಗೆ ತೋರ್ಸೋದಕ್ಕೆ ನನ್ಗೇನು ಕಷ್ಟ ಅಲ್ಲ. ಬಟ್ ಏನಂದ್ರೆ ಯಾರೋ ಪರ್ಸನಲ್ ಆತರ ಎಲ್ಲ ಸ್ಕ್ರೀನ್ ಶಾಟ್ ತೆಗೆದು ಅವ್ರ ಹೆಸರು ಅದ್ರ ಫೋಟೋ ಎಲ್ಲ ಇರುತ್ತೆ, ಅದನ್ನ ತೆಗೆದು ಹಾಕೋದು ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ನಾನು ಹಾಕೋದಿಲ್ಲ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಷಯ. ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅನ್ಕೋತೀನಿ. ಇದನ್ನ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹೇಳಿ. ಅಂದ್ರೆ ನಾನು ಆಕೆಗೆ ಅಡ್ವೈಸ್ ಮಾಡಿರೋದು ಸರಿನಾ ತಪ್ಪಾ ಅಂತ ಪ್ಲೀಸ್ ನನಗೆ ತಿಳಿಸಿ. ಹಾಗೆ ಇನ್ನೊಂದೇನಪ್ಪಾ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಏನಾದ್ರೂ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಜಗಳ ಅಥವಾ ಸಾಲ ಕೊಡಕ್ಕಾಗದೆ ಇರೋದು ಅಥವಾ ಸಾಲ ತಗೊಂಡಿರೋದನ್ನ ರಿಟರ್ನ್ ಮಾಡಕ್ಕಾಗದೆ ಇರೋದು, ಮತ್ತೆ ಲೈಫ್ ಫೇಲ್ಯೂರ್ ಆಗಿರುವಂತದ್ದು, ಪ್ರೀತಿ ವಿಷಯದಲ್ಲಿ ಜಗಳ ಆಗ್ತಿರುವಂತದ್ದು, ಇದೆಲ್ಲದಕ್ಕೂ ನಿಮ್ಗೆ ಪರಿಹಾರ ಸಿಗ್ಬೇಕು ಅಂದ್ರೆ ಕೆಳಗಡೆ ಸ್ಕ್ರೀನ್ ಅಲ್ಲಿ ಬರ್ತಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಅವರು ನಿಮ್ಗೆ ಪರ್ಮನೆಂಟ್ ಪರಿಹಾರನ ಹುಡುಕೊಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಟಾಪಿಕ್. ದಯವಿಟ್ಟು ಲೈಕ್, ಶೇರ್